ಕಾಣಜಿ ಕೊಯ್ತಿದ್ದಾರೆ. ಇದು ಈ ವರ್ಷದ ಅಡಿಕೆ ನಮ್ಮದು. ನಾನು ಅಡಿಕೆ ಕೊಯ್ಲಿ ದಿವಸ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಆ ದಿವಸ ಎಲ್ಲ ಭಾಗ ಬಿಟ್ಟಿದೆ, ಜಜ್ಜಬೇಕು ಅಂತ ಇಲ್ಲ, ಎಲ್ಲ ಬಾಯಿ ಬಿಟ್ಟು ಹೋಯ್ತು. ಎಲ್ಲ ಬಾಯಿ ಬಿಟ್ಟು ಹೋಯ್ತಾ. ಇದು ಮೊನ್ನೆ ಜಾತ್ರೆಯಿಂದ ತಗೊಂಡು ಗಿಡ, ಅಂದರೆ ಮಾರ್ತಿರ್ತಾರಲ್ಲ 100 ರೂಪಾಯಿಗೆ ಒಂದು ಗಿಡ ತಗೊಂಡು ಬಂದದ್ದು ನಾನು. ಮತ್ತೆ ಹೇಗೆಲ್ಲ ದೇವರು ಡಿಸೈನ್ ಮಾಡ್ತಾರಲ್ಲ ಒಂದೊಂದು ಜೀವಿಯನ್ನು. ಯಾಕಂದರೆ ನಂಗೆ ಬೋರ್ ಆಗ್ತಿತ್ತು. ಇವಳು ಹೇಗೋ ಮಲಗ್ತಿದ್ದಾಳೆ, ಇವಳು ಸಹ ನಿದ್ದೆ ಹಾಳು ಮಾಡು ಅಂಥೇಳಿ ಕರ್ಕೊಂಡು ಹೋಗೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಏನಂದರೆ ಇವತ್ತು ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಈಗಲೇ 11:20 ಆಯಿತು. ನಂಗೆ ಬೆಳಗಿನ ಸುಮಾರು ವರ್ಕ್ ಇತ್ತು. ಮತ್ತೇನಂತ ಹೇಳಿದರೆ ಇವತ್ತು ಬ್ಯಾಂಕಿಗೆ ಸಮೇತ ಹೋಗ್ಲಿಕ್ಕಿತ್ತು. ಅಪ್ಪಂದು ಬ್ಯಾಂಕಿಗೆ ಹೋಗಿ ಒಂದು ಸ್ವಲ್ಪ ವರ್ಕ್ ಇತ್ತು. ಮತ್ತು ಅವ್ರದ್ದು ಬ್ಯಾಂಕಿದು ಪಾಸ್ಬುಕ್ಕಿಗೆ ಎಂಟ್ರೀಸ್ ಎಲ್ಲ ಆಗಬೇಕಿತ್ತು. ಹಾಗೆ ಅದೆಲ್ಲ ಮುಗಿಸಿ ಇವಾಗ ದನಗಳ ಹತ್ರ ಬಂದು ಈಗ ರಿಟರ್ನ್ ಮನೆಗೆ ಹೋಗ್ತಿದ್ದೇನೆ. ಇವತ್ತು ವೆದರ್ ಹೇಗೆ ಅಂತ ಹೇಳಿದರೆ ಮೋಡ, ಒಂದೆರಡು ಸಲ ಮಳೆ ಕೂಡ ಬಂತು. ನಿನ್ನೆ ಒಳ್ಳೆ ಬಿಸಿಲಿತ್ತು, ಆದರೆ ಇವತ್ತು ಮೋಡ ಅಂದರೆ ಮೋಡ. ಹಾಗೆ ಇವತ್ತು ಅಪ್ಪ ಕಾಣಜಿ ಕೊಯ್ಯೋದು ಅಂತ ಹೇಳಿ ಕೊಕ್ಕೆ ಎಲ್ಲ ಕಟ್ಟಿ ಹೋಗಿದ್ದಾರೆ. ನಾನು ಬ್ಯಾಂಕಿಗೆ ಹೋಗುವಾಗ ಅಂದರೆ ಹೋಗಿದ್ದರು. ಈಗ ಕೊಯ್ದಾಗಿದ್ದ ಯಾವ ಮರಕ್ಕೆ ಹತ್ತಿದ್ದಾರೆ ಅಂತಂತ ಗೊತ್ತಿಲ್ಲ ನನಗೆ. ಕೆಳಗೆ ತೋಟದಲ್ಲಿದ್ದಾರಾ ಈಚೆ ತೋಟದಲ್ಲಿದ್ದಾರೆ. ನಾನು ಈಚೆ ತೋಟದಲ್ಲಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದೆ, ಇದರಲ್ಲಿ ಇಲ್ಲ, ಈ ಮರದಲ್ಲಿ ಇಲ್ಲ. ಅವರು ಕೆಳಗೆ ತೋಟಕ್ಕೆ ಹೋಗಿದ್ದಾರೆ. ಹೋಗುವ ಬನ್ನಿ. ಹೊಳೆಯಲ್ಲಿ ನವಿಲುಂಟು. ನಾನು ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋದರೆ ಅವುಗಳು ಓಡ್ತವೆ, ಅದಕ್ಕೆ ಹೋಗೋದೇ ಇಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ನಾನು. ಕಾಣಜಿ ಕೊಯ್ತಿದ್ದಾರೆ. ಅದು ವೆದರಿಗೆ ಫೋನಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ, ಅಂದರೆ ಒಂಥರ ಸ್ಮೋಕಿ ವೆದರ್ ಉಂಟು ಇವತ್ತು. 2 ಮರದ್ದು ಕೊಯ್ದಾಯಿತು. ಕೊಯ್ದರೆ ನೋಡಿ ಎಲ್ಲ ಸಹಿಗೆ ಬಾಗಾಗಿ ಬೀಳ್ತದೆ ಅಂತ. ಇದೆಂತ ಯೂಸ್ ಇಲ್ಲ, ಇದರ ಒಳಗಡೆ ಇರ್ತದಲ್ಲ ಅದಷ್ಟೇ ಯೂಸು. ಮತ್ತು ಹಕ್ಕಿ ಒಂದು ಬರ್ತದೆ, ಅದು ಬೀಜ ಪ್ಲಸ್ ಹೂ ಎರಡನ್ನು ಒಟ್ಟಿಗೆ ನುಂಗ್ತದೆ. ಇದನ್ನು ಭಾಗ ಮಾಡ್ತದೆ. ಕೊಕ್ಕು ಅಷ್ಟು ಸ್ಟ್ರಾಂಗ್ ಇರ್ತದೆ ಅದರದ್ದು. ಒಳಗಿರೋ ಬೀಜವನ್ನು ಒಟ್ಟಿಗೆ ನುಂಗ್ತದೆ ಅದು ಬಂದರೆ ಕತೆ ಮುಗೀತು, ಎಂತ ಸಿಗೋದಿಲ್ಲ. ಕಾಯೆಲ್ಲ ಸುಮಾರು ಉಂಟು. ಇದು ಕಾಣಜಿ ಕಾಯಿ. ಇದು ಈ ವರ್ಷದ ಅಡಿಕೆ ನಮ್ಮದು. ನಾನು ಅಡಿಕೆ ಕೊಯ್ಲಿ ದಿವಸ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಆ ದಿವಸ ಅಕ್ಷತಂದು ಸೀಮಂತ ಇತ್ತು. ಆಮೇಲೆ ಜಾತ್ರೆ ಬಂತು. ಅದರೆಲ್ಲ ಮಧ್ಯದಲ್ಲಿ ಹೇಗೋ ಅಡಿಕೆ ಹಿಕ್ಕಿ ಅಂಗಳಕ್ಕೆ ತಲುಪಿದೆ. ಈ ವರ್ಷ ನಮಗೆ ಕಡಿಮೆ, ಅಂದರೆ ನೆಕ್ಸ್ಟ್ ಕೊಯ್ಲಲ್ಲಿ ಜಾಸ್ತಿ ಸಿಗ್ಬೋದು. ಇದು ಮೊದಲನೇ ಕೊಯ್ಲಲ್ಲಿ ಕಡಿಮೆ ಉಂಟು. ಟಿಂಕಿ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಲ್ಲ, ನಿನ್ನೆ ವ್ಲಾಗಿಗೆ ಇವತ್ತನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಿನ್ನೆ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ವರ್ಕ್ ಸುಮಾರಿತ್ತು. ಇವತ್ತು ಕೂಡ ವರ್ಕ್ ಉಂಟು, ಆದರೆ ವರ್ಕ್ ಮಾಡ್ತಾ ವ್ಲಾಗ್ ಮಾಡುವ. ಹಾಗೆ ಬೆಳಗಿನ ಕೆಲಸ ಎಲ್ಲ ಆಗಿ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಇನ್ನು ಅವರನ್ನು ಸ್ನಾನ ಮಾಡಿಸ್ಬೇಕು. 1 ವೀಕಿಂದ ಸ್ನಾನ ಮಾಡಿಸ್ಲಿಲ್ಲ. ಮೊನ್ನೆ 1 ವೀಕ್ ಆಗಲಿಲ್ಲ, ಬಟ್ ಮಂಡೆಯಿಂದ ಸ್ನಾನ ಮಾಡಿಸ್ಲಿಲ್ಲ. ಅದು ಕರೆಂಟಿದು ಪ್ರಾಬ್ಲಮ್ ಇತ್ತು. ಹಾಗೆ ಮನೆಗೆ ಸಹ ಯೂಸಿಗೆ ಸಹ ನೀರೆಲ್ಲ ಬಾವಿಯಿಂದ ಎಳಿತಿದ್ದದು. ಹಾಗೆ ಉಂಟಲ್ಲ, ಸುಮಾರು ವರ್ಷ ಆಯಿತು ಬಾವಿಯಿಂದ ನೀರು ಎಳೆಯೋದೆ. ಹಾಗೆ ಮೈಕೈ ಎಲ್ಲ ನೋವು. ಇವಾಗೆಲ್ಲ ಕಡಿಮೆ ಆಗಿದೆ. ಅದು ಕಂಟಿನ್ಯೂಸ್ ಅದೇ ವರ್ಕ್ ಮಾಡ್ತಿದ್ರೆ
ಓಕೆ, ಅದು ಹಾಗೆ ನೋವೆಲ್ಲ ಆಗೋದಿಲ್ಲ. ನನಗೆ ಸುಮಾರು ವರ್ಷದ ನಂತರ ಈಗ 1 ದಿವಸ 2 ದಿವಸ ಇಳ್ದಾದ್ಮೇಲೆ ಮೈಕೈ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಿನ್ನೆ ರೆಸ್ಟ್ ಮಾಡಿದ್ವಿ. ನಿನ್ನೆಲ್ಲ ಕರೆಕ್ಟ್ ಆಯಿತು, ಬಟ್ ಕರೆಂಟಿದು ಕೆಲಸ ಎಲ್ಲ ಕರೆಕ್ಟ್ ಆಯಿತು. ಇವತ್ತು ಸ್ನಾನ ಮಾಡಿಸ್ಬೇಕು ದನಗಳನ್ನು. ಅಯ್ಯೋ ದೇವರೇ, ಎಂಥ ಸಗಣಿ ಉಂಟು ಅಂತ ಹೇಳಿದರೆ ಉಂಟಲ್ಲ, ಒಬ್ಬೊಬ್ಬರನ್ನು ಸ್ನಾನ ಮಾಡಿಸ್ಲಿಕ್ಕೆ 1 ಗಂಟೆ ತಗೊಳ್ತದೆ. ಅಂದರೆ ನಮ್ಮದು ಗೊಬ್ಬರದ ಹಟ್ಟಿ, ಅದರಿಂದ ಸಗಣಿ ಜಾಸ್ತಿ ಆಗ್ತದೆ. ಜಾಸ್ತಿಯಾಗಿ ಅವತ್ತೇ ತೊಳೆದ್ರೆ ಹೋಗ್ತದೆ. ಇದು ಒಂದು 4 ದಿವಸ ಆಯ್ತಲ್ಲ, ಹಾಗೆ ಇವತ್ತಂತೂ ಸುಮಾರು ಉಂಟು. ಭರ್ಜರಿ ಹಬ್ಬ. ನನಗೆ ಅಪ್ಪನ ಹತ್ರ ಹೇಳಿದೆ, ನೀವು ಸಹ ಬನ್ನಿ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನು ಬರೋದಿಲ್ಲ, ನಾನು ಕಾಣಜೆ ಕೊಯ್ಲಿಕ್ಕೆ ಹೋಗುವ ಅಂತೇಳಿ ಹೊರಟು ಸಹ ಹೋಗಿ ಆಯಿತು. ನಾನು ಈಗ ನೀನು ಸ್ನಾನ ಮಾಡಿಸ್ಬೇಕು. ಇರೋದು ಇಬ್ಬರು ದನಗಳಾಯ್ತಾ, ಇಬ್ಬರೇ ಇರೋದು. ನನಗೆ ಎಷ್ಟು ಹೆವಿ ಆಗ್ತದೆ ಅಂತ ಹೇಳಿದರೆ ಒಬ್ಳಿಗೆಲ್ಲ ಸಹ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಇದು ಸಗಣಿ ಮಾಡ್ಕೊಳ್ಳೋದು ಉಂಟಲ್ಲ, ಅದೇ ದೊಡ್ಡ ಕೆಲಸ. ಮತ್ತು ಎಂಥ ಸೊಪ್ಪು ಮಾಡೋದು ಒಂದು ಕೆಲಸ. ಮ್ಯಾಟ್ ಒಂದು ಹಾಕಿಸಿ ಬಿಟ್ಟರೆ ಆಗ್ತಿತ್ತು, ಯಾವಾಗ ಹಾಕಿಸೋದು ಎಂತ ಅಂತ ಇನ್ನೂ ಕೂಡ ಪ್ಲ್ಯಾನ್ ಆಗಲಿಲ್ಲ. ನೋಡುವ, ಅದೊಂದು ಮಾಡಬೇಕಾದಷ್ಟು ಬೇಗ. ಶುಭಮ್ಮ ನೋಡಿ ಇಲ್ಲಿದ್ದಾಳೆ. ಶುಭಮ್ಮ, ಹೈ ಹೈ ಗುಂಡಮ್ಮ, ಹೈ ಗುಂಜಮ್ಮ. ಅಪ್ಪ ನಿನ್ನೆ ಕೊಯ್ದದ್ದು ನೋಡಿ, ಎಲ್ಲ ಸಹ ಭಾಗ ಬಿಟ್ಟಿದೆ. ನಮ್ಮ ತೋಟದಲ್ಲಿದ್ದದ್ದು, ಇದು ಕೆಳಗೆ ತೋಟದಲ್ಲಿದ್ದದ್ದು. ಇಟ್ಕೊಳ್ಳಿ, ಎಲ್ಲ ಭಾಗ ಬಿಟ್ಟಿದೆ. ಜಜ್ಜಬೇಕು ಅಂತ ಇಲ್ಲ. ಹೀಗೆ ಬಿಡಿಸಿ ಆಮೇಲೆ ಇದನ್ನು ಒಣಗಿಸಿಡ್ದು. ಇದು ಹೂವು, ಇದು ಈಗ ಇಷ್ಟು ಭಾರ ಇರ್ತದೆ. ಭಾರ ಅಂದರೆ ಸಾಧಾರಣ ಇರ್ತದೆ. ಒಣಗಿ ಆದಮೇಲೆ ತುಂಬ ಕಡಿಮೆ. ಇದು 1 kg ಆಗಬೇಕಂದ್ರೆ ಸುಮಾರು ಬೇಕಾಗ್ತದೆ. ಆದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಹೇಳಿದರು ಇದು ಜಾಯಿಕಾಯಿ ಅಂತ. ಜಾಯಿಕಾಯಿ ಅಲ್ಲ. ಜಾಯಿಕಾಯಿ ನಾವು ಇದಕ್ಕೆ ಪಲಾವಿಗೆಲ್ಲ ಹಾಕ್ತೇವಲ್ಲ, ಅದಕ್ಕೆ ಕವರ್ ಆಗಿರ್ತದಲ್ವ, ಅದೇ ಅಲ್ವಾ ಜಾಯಿಕಾಯಿ ಅಂತ ಹೇಳಿದರೆ. ಇದು ರಾಮಪತ್ರೆ. ಇದು ಎಂತಕ್ಕೆ ಸಹ ಯೂಸ್ ಇಲ್ಲ. ಬೀಜ ತೆಗೆದಿಟ್ರೆ ಗಿಡ ಆಗ್ತದೆ. ಇಲ್ಲಾಂತ ಹೇಳಿದರೆ ಅವರು ಈ ಹೂ ತಗೊಳ್ತಾರಲ್ಲ, ಆ ಶಾಪ್ ಅವರು 10 ರೂಪಾಯಿಗೆ ತಗೊಳ್ತಾರಪ್ಪ. ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಮಿಕ್ಸಿಂಗ್ ಮಾಡಲಿಕ್ಕೆ ಸಹ ಇರ್ಬೋದು ಜಾಯಿಕಾಯಿಯ ಜೊತೆಗೆ ಅಂತ ಅಂದ್ಕೊಳ್ಳೋದು ನಾನು, ನಂಗೆ ಗೊತ್ತಿಲ್ಲ. ಇದು ಎಂತಕ್ಕೂ ಸಹ ಯೂಸ್ ಇಲ್ಲ. ಸ್ಮೆಲ್ ಕೂಡ ಇಲ್ಲ. ಪರಿಮಳ ಅದು ಇರ್ತದಲ್ಲ ಜಾಯಿಕಾಯಿದು, ಆ ಥರ ಎಂತ ಸಹ ಇಲ್ಲ. ಇದು ಮಾತ್ರ ಹೂ ಉಂಟಲ್ಲ, ನನಗೆ ಏನೋ ಒಂಥರ ಖುಷಿಯಾಗೋದು ಇದನ್ನು ನೋಡುವಾಗ. ಕಲರು ಅದು ನೋಡಿ, ಕೆಳಗೆ ಮ್ಯಾಗಿ ಅಲ್ಲ, ಮ್ಯಾಗಿ ಎಲ್ಲ ಬಾಯಿ ಬಿಟ್ಟು ಹೋಯ್ತು. ಎಲ್ಲ ಬಾಯಿ ಬಿಟ್ಟು ಹೋಯ್ತಾ? ಯಾಕೆ ಅದು ಬಾಯಿ ಬಿಟ್ಟದು? ಅದರ ಟೈಮ್ ಆಯಿತು. ಟೈಮ್ ಆಯ್ತಂತೆ. ನಿನ್ನೆ ಕೊಯ್ದದ್ದೆಲ್ಲ ಬಾಯಿ ಬಿಟ್ಟಿದೆ. ಅದಕ್ಕೆ ಅಪ್ಪ ಇವಾಗ ಅದನ್ನೆಲ್ಲ ಸರಿ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಸಹ ಹೂ ತೆಗೆದು ಇಡ್ತಿದ್ದಾರೆ. ಯಾರ ಮನೆಯಲ್ಲೆಲ್ಲ ಉಂಟು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇವಾಗ ಸೀಸನ್. ಇದು ಮೊನ್ನೆ ಜಾತ್ರೆಯಿಂದ ತಗೊಂಡ ಗಿಡ. ಅಂದರೆ ಮಾರ್ತಿರ್ತಾರಲ್ಲ, 100 ರೂಪಾಯಿಗೆ ಒಂದು ಗಿಡ ತಗೊಂಡು ಬಂದದ್ದು ನಾನು ಮತ್ತು ಗಣಿ. ಅದನ್ನು ನೆಟ್ಟಾಯಿತು. ಆದರೆ ಹೂ ಉಂಟಲ್ಲ ಪಿಂಕ್ ಕಲರ್, ನಮ್ಮ ಮನೇಲಿ ಇರಲಿಲ್ಲ ಅದು ಗಿಡ. ಮತ್ತು ಹೇಗೂ ಮೊನ್ನೆ ಮದುವೆಗೆ ಗಿಡ ಎಲ್ಲ ಹೋಗಿದೆ ಅಲ್ಲ, ಹಾಗೆ ಒಂದಿರಲಿ ಅಂತ ತಗೊಂಡು ಬಂದದ್ದು. ಅಪ್ಪ ಹೇಳಿದರು, ನಿಮ್ಮ 100 ರೂಪಾಯಿಗೆ ನಾನು 3 ಗಿಡ ತಗೊಂಡು ಬರ್ತಿದ್ದೆ ಅಂತ. ಇದು ನೆಟ್ಟು ಸುಮಾರು ದಿವಸ ಆಯಿತು, ಹಾಗಾಗಿ ಹೂ ಹಾಳಾಗ್ತಾ ಬಂದಿದೆ.
ದನಗಳದ್ದು ಸ್ನಾನ ಆಯಿತು, ಅವರನ್ನು ಬಿಟ್ಟಿದ್ದೇನೆ. ಇನ್ನು ನನಗೆ ಸೊಪ್ಪಿಗೆ ಹೋಗ್ಲಿಕ್ಕುಂಟು, ಅವರನ್ನು ಬಿಟ್ಟಿದ್ದೇನಲ್ಲ ಅಲ್ಲೇ ಹೋಗಿ ಸೊಪ್ಪು ಮಾಡೋದು. ಆವಾಗ ಒಂದು ಸ್ವಲ್ಪ ಮೇಯ್ತಾರೆ, ಮತ್ತು ನನಗೆ ಸೊಪ್ಪು ಸಹ ಆದಾಗ ಆಗ್ತದೆ. ಸೊಪ್ಪು ಮಾಡಿ ಬಂದಮೇಲೆ ಅವ್ರನ್ನ ಕಟ್ಟಿ ಹಾಕಿ ಬರೋದು. ಹೋಗುವ ಇಲ್ಲ. ಸೊಪ್ಪಾಯಿತು ಇವತ್ತಿಗೆ ಬೇಕಾದಷ್ಟು. ಇನ್ನೊಂದು ಸ್ವಲ್ಪ ನಾಳೆಗೆ ಮಾಡಿಡಬೇಕು, ಯಾಕಂದ್ರೆ ನಾಳೆ ಸ್ವಲ್ಪ ಸುಲಭ ಆಗಲಿ ಅಂತ. ಸೊಪ್ಪಲ್ಲ, ಬಜಾವ್ ಸುಮಾರು ಬೀಳ್ತಾ ಉಂಟು ಇವಾಗ. ಸದ್ಯದಷ್ಟು ಗೋಣಿಯಲ್ಲಿ ತುಂಬಿಸ್ಕೊಂಡು ಬರುವ ಅಂತ ನೋಡುವ. ಇವತ್ತು ಸಹ ನಿನ್ನೆ ಹಾಗೆ ವೆದರ್. ಇವತ್ತು ಬಟ್ಟೆ ಒಗ್ದು ಹಾಕಿದ್ದು ಒಣಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲ. ಸೂರ್ಯನನ್ನು ನೋಡೋದೇ 2 ದಿವಸ ಆಯಿತು. ಹೀಗೆ ಉಂಟು. ಮೋಡ ಅಂತೇಳಿದರೆ ಮೋಡ, ಒಂದು ಸಲ ಮಳೆ ಹನಿದು ಹೋಯಿತು. ಇನ್ನು ಬೆಳಗ್ಗೆ ಸಹ ಮಳೆ ಇತ್ತು ಸ್ವಲ್ಪ, ಮಧ್ಯಾಹ್ನ ಮೇಲಿಂದ ಜೋರು ಮಳೆ ಉಂಟಾ ಅಂತ. ಹಾಗೇ ಮೋಡ ಉಂಟು, ನೋಡಿಯಂತೆ. ನಾನು ಆಗ ಒಂದು ಕಟ್ಟ ಸೊಪ್ಪು ಮಾಡಿ ಮನೆಗೆಲ್ಲ ಹಾಕಿ ಬಜಾವ್ ಮಾಡುವ ಅಂತ ಅಂದ್ಕೊಂಡದ್ದು. ಹೋದೆ, ನನಗೆ ಯಾಕೋ ಮನಸ್ಸೇ ಆಗಲಿಲ್ಲ ಬಜಾವ್ ಮಾಡಲಿಕ್ಕೆ. ಯಾಕಂದರೆ ಸುಮಾರು ಸೊಪ್ಪು ಬಿದ್ದರೆ, ಅಂದರೆ ಬಜಾವ್ ಅಂದರೆ ಎಂತ ಅಂತೇಳಿದರೆ, ಇವಾಗ ಇನ್ನೂ ಚಿಗುರ್ಲಿಕ್ಕೆ ಆಗಬೇಕಾದ್ರೆ, ಮರ ಚಿಗುರ್ಲಿಕ್ಕೆ ಆಗಬೇಕಾದ್ರೆ ಹಳೆ ಎಲೆ ಎಲ್ಲ ಉಂಟಲ್ಲ, ಒಣಗಿ ಕೆಳಗೆ ಬೀಳ್ತದೆ. ಅದನ್ನೆಲ್ಲ ರಾಶಿ ಮಾಡಿ ಜೋಡಿಸಿ ಕಟ್ಟಿ ತಗೊಂಡು ಬಂದರೆ ಅದಕ್ಕೆ ಒಂದು ಕಟ್ಟ ಬಜಾವು ಅಂತ ಹೇಳೋದು. ಸೊ ಇವಾಗ ಅಷ್ಟು ಬೀಳಲಿಲ್ಲ, ಸ್ವಲ್ಪ ಇರೋದು. ಅದನ್ನು ಗೋಣಿಯಲ್ಲಿ ತರಬೇಕಷ್ಟೇ. ಅದಕ್ಕೆ ಸೊಪ್ಪು ಮಾಡೋದೇ ಬೆಸ್ಟ್ ಅಂತ ಹೇಳಿ ಇನ್ನೊಂದು ಕಟ್ಟ ಸೊಪ್ಪು ಕೂಡ ಮಾಡಿ ಆಯಿತು. ಇನ್ನೊಂದು ಕಟ್ಟಕ್ಕಿಟ್ಟು ಕೊಂಡೋಗೋದು. 12 ಗಂಟೆ ಆಯಿತು. ನಾನು ದನಗಳೆಲ್ಲಿದ್ದಾರೆ ಅಲ್ಲೇ ಸೊಪ್ಪು ಮಾಡಿದೆ, ಹಾಗಾಗಿ ನನಗೆ ಈಸಿ ಆಯಿತು. ಇವಾಗ ಕಟ್ಟಿ ಬಂದಿದ್ದೇನೆ ಅವರನ್ನು. ಸೊಪ್ಪಿರುವಾಗ ಒಂದು ಹುಳ ಸಿಕ್ಕಿದ್ದು. ಇದು ಕಲರ್ ಕಾಂಬಿನೇಷನ್ ಸೂಪರ್ ಉಂಟಲ್ಲ, ಈ ಕಲರ್ದು ಸಾರಿ ತಗೊಳ್ಬೇಕು. ಸೂಪರ್ ಉಂಟಲ್ಲ ಮಾತ್ರ. ಯೆಲ್ಲೋ, ಬ್ಲೂ, ಬ್ಲ್ಯಾಕ್, ಹೇಗೆಲ್ಲ ದೇವರು ಡಿಸೈನ್ ಮಾಡ್ತಾರಲ್ಲ ಒಂದೊಂದು ಜೀವಿಯನ್ನು. ಸೊಪ್ಪು ಒಂದು ಕಟ್ಟ ಕಟ್ಟಿಟ್ಟಾಯಿತು. ಇನ್ನು ಅಪ್ಪ ಬಂದಿದ್ದಾರಾ ತೋಟದಿಂದ ಅಂತ ನೋಡುವ. ಈಗ ಸ್ವಲ್ಪ ಬಿಸಿಲು ಬಂತು. ಜೂಲಿ, ಸುಬ್ಬಮ್ಮ, ಮಧ್ಯಾಹ್ನದ್ದು ನಿದ್ದೆಯಾಗಿ ಚಹಾ ಕುಡಿದು ದನಗಳನ್ನು ನಾನು ಹೊಳೆ ಹತ್ರಕ್ಕೆ ಬಿಟ್ಟು ಈಗ ಹುಲ್ಲಿಗೆ ಹೋಗ್ತಿದ್ದೇನೆ. ಹೊಳೆ ಹತ್ರನೇ ಹುಲ್ಲು ಉಂಟು ಸುಮಾರು, ಹಾಗೆ ತೋಟದ ಸೈಡಲ್ಲ ಹೊಳೆ, ಅಲ್ಲಿ ಹೋಗ್ತಿದ್ದೇನೆ. ಇವತ್ತು ನಾನು ಜೂಲಿಯನ್ನು ಕರ್ಕೊಂಡು ಹೋಗ್ತಿದ್ದೇನೆ, ಯಾಕಂದರೆ ನಂಗೆ ಬೋರ್ ಆಗ್ತಿತ್ತು. ಇವಳು ಹೇಗೋ ಮಲಗ್ತಿದ್ದಾಳೆ, ಇವಳು ಸಹ ನಿದ್ದೆ ಹಾಳು ಮಾಡು ಅಂಥೇಳಿ ಕರ್ಕೊಂಡು ಹೋಗ್ತಿದ್ದೇನೆ. ಇವಳು ಮನೆ ಅಂಗಳ ತನಕ ಗುರು 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 ಅಂತಿತ್ತು. ಇವಾಗ ಒಮ್ಮೆ ಬಿಡನ್ನ ನಾನು ಅಂತ ಹೇಳುವಾಗೆ ಉಂಟು ಎಕ್ಸ್ಪ್ರೆಷನ್ನು. ಕಣ್ಣು ನೋಡಿ, ಗೂಮೆ ಅಲ್ಲ ಇವಳು, ಗೂಬೆದು ಕಣ್ಣು ಹಾಗೆ ಇವಳದು ಕಣ್ಣು. ಹಾಗೆ ನಾನು ಮತ್ತೆ ಜೂಲಿ ಹೋಗ್ತಿದ್ದೇವೆ. ಅಪ್ಪ ಇದರದು ಕಣ್ಣಾಜಿ ತೆಗೆಯೋರು, ಹಾಗೆ ಹುಲ್ಲು ಮಾಡ್ತಿದ್ದಾರೆ ನೋಡಿ. ಅವ್ರಿಗಿಂತ ಸಹ ನನಗೆ ಚೂರು ಇವತ್ತು ಹೆಲ್ಪ್ ಆಗ್ತದೆ ಹುಲ್ಲಿಗೆ. ಅವರು ಇಲ್ಲಿ ಹಿರಿ ಅಂತ ಹೇಳಿದರು, ನಾನು ಆಲ್ಮೋಸ್ಟ್ ಹಿರಿದಿದ್ದೆ ಇಷ್ಟು. ಇದು ಇವ್ರು ಹಿರ್ತಾ ಇದ್ದಾರೆ. ಈಗ ನಾವು ಸ್ವಲ್ಪ ಹೆಲ್ಪ್ ಮಾಡುವ ಇವರಿಗೆ. ಒಂದು ಕಟ್ಟ ಹುಲ್ಲಾಯಿತು. ನಾನು ಬಳ್ಳಿ ತರಲಿಲ್ಲ, ಈ ಜೂಲಿಯನ್ನು ಕರ್ಕೊಂಡು ಬರೋ ವಹಿವಾಟಲ್ಲಿ ಬಳ್ಳಿ ಮರೆತು ಬಂದೆ. ಹಾಗೆ ಈಗ ತಗೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ನನಗೆ ಇನ್ನೊಂದು ಕಟ್ಟ ಹುಲ್ಲು ಕೂಡ ಆಗಬೇಕು. ನಾನು 2 ಕಟ್ಟ ಹುಲ್ಲು 2 ಕಟ್ಟ ಸೊಪ್ಪು ಮಾಡ್ತಿದ್ದೇನೆ ಅಂದರೆ ನನಗೆ ನೆಕ್ಸ್ಟ್ ಡೇ ಎಲ್ಲಿಯಾದರೂ ಹೋಗ್ಲಿಕ್ಕುಂಟು ಅಂತ ಅರ್ಥ. ಯಾಕಂದರೆ ನನಗೆ ಅದು ಹೆವಿ ಆಗ್ತದೆ ಅಂತ. ಅದಕ್ಕೋಸ್ಕರ ಇವತ್ತೇ ಒಂದು ಸ್ವಲ್ಪ ಪ್ರಿಪೇರ್ ಮಾಡಿಟ್ರೆ ನಾಳೆ ಒಂದೊಂದು ಕಟ್ಟ ಮಾಡಿದರೆ ಅಷ್ಟು ಕೆಲಸ ಇರೋದಿಲ್ಲ ಅಂತ. ನಾನು ಹಾಗೆ ನಾಳೆಗೆ ಎಲ್ಲಾದರೂ ಹೋಗ್ಲಿಕ್ಕುಂಟು, ನಾಡಿದ್ದಿಗೆ ಎಲ್ಲಾದರೂ ಹೋಗ್ಲಿಕ್ಕುಂಟು ಅಂತಂದರೆ ಮುಂಚೆನೇ ಮಾಡಿಡೋದು ವರ್ಕ್. ಇಲ್ಲ ನಂಗೆ ಹೋದಲ್ಲಿ ಕೂಡ ಅದೇ ಯೋಚನೆ ಆಗ್ತಿರ್ತದೆ, ಅದಾಗಿದಾ ಇಲ್ವಾ, ಅಪ್ಪ ಮಾಡಿರ್ಬೋದಾ ಇಲ್ವಾ ಅಂತ ಯೋಚನೆ ಆಗ್ತಿರ್ತದೆ. ಅದು ನನಗೆ ಚಿಕ್ಕ ಇರುವಾಗಿಂತ ಸಹ ಅಷ್ಟೇ. ಅಪ್ಪ ಟೈಮಿಗೆ ಸರಿಯಾಗಿ ರೀಚ್ ಆಗಬೇಕು ಅಂತ ಹೇಳಿದರೆ, ಅವ್ರು ಹೇಳೋದಿಲ್ಲ, ಅವರು ಹೇಳೋಕ್ಕಿಂತ ಮುಂಚೆ ನಾವು ರೀಚ್ ಆಗಿರಬೇಕು. ಇಲ್ಲಾಂದರೆ ಅಲ್ಲಿ ಸಹ ಯೋಚನೆ ಮಾಡ್ತಿರ್ತೇನೆ ನಾನು. ಇವಾಗ ಹಸ್ಬೆಂಡ್ ಮನೆಗೆ ಹೋದರೆ ಕೂಡ ಇಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಅದೇ ಟೆನ್ಷನಲ್ಲಿ ಇರ್ತೇನೆ. ಅದಕ್ಕೆ ನಾನು ನೀವು ಪೇರೆಂಟ್ಸಿಗೆ ಹೇಳೋದು ಏನಂದರೆ, ತುಂಬ ಪ್ರೆಷರ್ ಹಾಕಬೇಡಿ ಅಂತ. ಅಂದರೆ ಚಿಕ್ಕ ಇರುವಾಗ ಅದೊಂದು ಪ್ರೆಷರ್ ಮಂಡೆಗೆ ಬಿದ್ದರೆ ಉಂಟಲ್ಲ, ಮತ್ತು ಲೈಫ್ ಟೈಮ್ ಅದು ಯೋಚನೆ ಮಾಡ್ತಿರ್ತೇನೆ. ನಾನು ಅಂತಲ್ಲ, ನನ್ನ ಅಕ್ಕನವರು ಎಲ್ಲರೂ ಸಹ ಅಷ್ಟೇ. ಈ ಟೈಮಿಗೆ ಅವರ ಹಸ್ಬೆಂಡ್ ಬೈಯೋದಿಲ್ಲ ಲೇಟಾಗಿ ತಲುಪಿದ್ರು ಕೂಡ, ಆದರೆ ಈ ಅಪ್ಪಂದು ಮುಂಚೆದು ಭಯ ಉಂಟಲ್ಲ, ಅದು ಇವಾಗಲೂ ಕೂಡ ಅವರಿಗೆ ಸಹ ಉಂಟು, ನನಗೆ ಸಹ ಉಂಟು. ನನಗೆ ಹೇಳೋದು ಬೇಡ, ನಾನಲ್ಲಿ ಗಣಿಯವ್ರದ್ದು ಮಂಡೆ ತಿಂತಿರ್ತೇನೆ, ಬೇಗೊಮ್ಮೆ ಹೋಗುವ ರೀಚ್ ಆಗುವ ಅಂತ.
ಹಾಗೆ ಅದೊಂದು ಟ್ರಾಮಾ ಆಗ್ತದೆ ಅಂತ. ಚಿಕ್ಕ ಇರುವಾಗ ಅದೊಂದು ಪ್ರೆಷರ್ ಬಿದ್ದರೆ ಇವಾಗ ಕೂಡ ಅದೇ ಒಂದು ಟೆನ್ಷನ್. ಅದಕ್ಕೋಸ್ಕರ ಮಾಡಿಟ್ಟು ಹೋದರೆ ಅಷ್ಟು ಟೆನ್ಷನ್ ಇರೋದಿಲ್ಲ ಅಂಥೇಳಿ ಮಾಡಿಟ್ಟು ಹೋಗೋದು. ಈಗ ಬಳ್ಳಿ ತೊಗೊಂಡು ಬರ್ಲಿಕ್ಕೆ ಹೋಗುವ. ನಾನು ಜೂಲಿಯನ್ ಕರ್ಕೊಂಡು ಬಂದಿದ್ದೆ ಅಲ್ಲ, ಅಲ್ಲಿ ಬಿಟ್ಟೆ ಆಯಿತಾ. ಆಮೇಲೆ ಎಲ್ಲಿ ಮಾಯಕ್ಕಾದ್ಲೂ ಗೊತ್ತಿಲ್ಲ, ಸೀದಾ ಮನೆಗೆ ಓಡಿಲ್ಲ ಅನ್ನಿಸ್ತದೆ ಮಲಗಲಿಕ್ಕೆ. ಮೊದಲಿದು ಕಟ್ಟೆ ಇಲ್ಲಿ ಉಂಟು. ಅಪ್ಪಂದು ಕಾಣಜಿ ಎಲ್ಲ ಕೊಯ್ದಾಯಿತು ನೋಡಿ, ಕಾಣಜಿ ಕೊಯ್ದು ತುಂಬಿಸಿಟ್ಟಿದ್ದಾರೆ. ಇದು 2ನೇ ಕಟ್ಟ. ಅಪ್ಪ ಹೊರಿಸಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಹೋಗೋದು.